ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರೆಂಡ್ಶಿಪ್ ಡೇನ ಗಿಫ್ಟನ್ನು ಎಕ್ಸ್ಚೇಂಜ್ ಮಾಡ್ಕೊಳೋದ್ರ ಮೂಲಕ ಸೆಲೆಬ್ರೇಟ್ ಮಾಡಿದ್ವಿ. ಅದಲ್ಲದೆ ಕಿಟ್ಟಿಯನ್ನು ಸಹ ಸ್ಟಾರ್ಟ್ ಮಾಡಿದ್ವಿ. ಯಾವ ರೀತಿಯಾಗಿತ್ತು ಬನ್ನಿ ನೋಡೋಣ. ಮೊದಲಿಗೆ ನಾವು ಈ ರೀತಿಯಾಗಿ ವಾಟ್ಸಪ್ ವಿಡಿಯೋ ಕಾಲನ್ನು ಮಾಡಿಕೊಂಡು ಪ್ಲ್ಯಾನ್ ಮಾಡಿ ಕೆಲವೊಂದನ್ನು ಮಾತಾಡ್ಕೊಂಡ್ವಿ, ಯಾವ ರೀತಿಯಾಗಿ ಮಾಡಬೇಕು ಏನು ಅಂತ. ಸೊ ಈ ರೀತಿಯಾಗಿ ಕೆಲವು ಫ್ರೆಂಡ್ಸ್ ಎಲ್ಲ ಜಾಯಿನ್ ಆಗಿದ್ರು. ನೋಡ್ತಾ ಇರ್ಬೋದು, ತುಂಬ ದಿನ ಆದಮೇಲೆ ಮಾತೇ ನಿಲ್ಲಿಸಲ್ಲ ಅಂತಾರಲ್ಲ, ಆ ಥರ ಮಾತಾಡ್ತಾ ಇದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ವಿಡಿಯೋ ಕಾಲ್ನಲ್ಲಿ. ಸೊ ಈ ರೀತಿಯಾಗಿ ಡಿಸ್ಕಸ್ ಆಯಿತು. ಫೈನಲ್ ಆಗಿ ಎಲ್ಲರೂ ಒಂದೊಂದು ಗಿಫ್ಟ್ ತರಬೇಕು ಅಂತ ಪ್ಲ್ಯಾನ್ ಆಯಿತು. ಸೊ ನಾನು ಈ ರೀತಿಯಾಗಿ ಒಂದು ಸ್ಕ್ರಂಚೀಸ್ ಮತ್ತು ಕ್ಲಿಪ್ಪನ್ನು ತೊಗೊಂಡು ಈ ರೀತಿಯಾಗಿ ಒಂದು ಬ್ಯಾಗ್ನಲ್ಲಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಕಡೆಯಿಂದ ಒಂದು ಗಿಫ್ಟ್ ಇದು. ಈಗ ನಾವು ಎಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡ್ತಿರೋದು ಏನು ಅಂತ ಬನ್ನಿ ನೋಡೋಣ. ನಾನು ಮತ್ತು ನನ್ನ ಇಬ್ಬರು ಫ್ರೆಂಡ್ಸು ಸೇಮ್ ಒಂದೇ ಥರ ಡ್ರೆಸ್ ತೊಗೊಂಡಿದ್ವಿ. ಸರ್ಪ್ರೈಸಾಗಿ ಎಲ್ಲರೂ ಹಾಕ್ಕೊಂಡು ಹೋಗಿದ್ವಿ, ಬೇರೆ ಫ್ರೆಂಡ್ಸ್ಗೆ ಗೊತ್ತಿರಲಿಲ್ಲ. ಈಗ ಹೋಗಿರೋ ಜಾಗ ಬಂದುಬಿಟ್ಟು ಸ್ಲೈಸ್ ಆ್ಯಂಡ್ ಡೈಸ್ ಅಂತ. ಸುಮ್ಮನೆ ಒಳಗೆ ನಾನು ರೇಗಿಸ್ತಾ ಇದ್ವಿ. ಅದಾದಮೇಲೆ ಎಲ್ಲರೂ ಒಟ್ಟಿಗೆ ಸೇರಿದ್ರಿಂದ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಈ ರೀತಿಯಾಗಿ ಬರೋ ಥರ ಒಂದು ವಿಡಿಯೋನ ಮಾಡ್ಕೊಂಡ್ವಿ. ನೋಡ್ತಾ ಇರ್ಬೋದು, ನಾವು ತುಂಬ ದಿನಗಳಿಂದ ಅಂದ್ಕೊತಾ ಇದ್ವಿ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡಬೇಕು, ಕಿಟ್ಟಿ ಮಾಡಬೇಕು ಅಂತ. ಫೈನಲ್ ಆಗಿ ಕನಸು ಈಡೇರಿತು. ಇನ್ನು ನನ್ನ ಚಾನಲ್ನಲ್ಲಿ ಸುಮಾರು ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಇದೆಲ್ಲ ಆದಮೇಲೆ ಎಲ್ಲರೂ ತೊಗೊಂಡು ಬಂದಿರುವಂಥ ಗಿಫ್ಟ್ಗಳನ್ನು ಟೇಬಲ್ ಮೇಲೆ ಜೋಡಿಸ್ಕೊಂಡ್ವಿ. ಈಗ ಇದನ್ನು ಒಬ್ಬೊಬ್ಬರೇ ಯಾವ ರೀತಿಯಾಗಿ ನಾವು ಶೇರ್ ಮಾಡ್ಕೊಂಡ್ವಿ ಅಂತ ನೋಡಿ. ಅವರು ಒಂದು ಪ್ಲೇಟ್ನಲ್ಲಿ ಹಾಕ್ತಾರೆ, ಯಾರಿಗೆ ಯಾವ ಕಲರ್ ಬರುತ್ತೆ ಗೊತ್ತಿಲ್ಲ. ನಾವು ಈ ರೀತಿಯಾಗಿ ಒಂದು ಅಮೌಂಟನ್ನು ಫಿಕ್ಸ್ ಮಾಡಿಕೊಂಡು ಆ ಅಮೌಂಟ್ನಲ್ಲೇ ಎಲ್ಲರೂ ಗಿಫ್ಟ್ ತರಬೇಕು ಅಂತ ಮಾತಾಡ್ಕೊಂಡಿರ್ತೀವಿ. ಹೇಗಿದೆ ಈ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋವಂತಹ ವಿಡಿಯೋ? ಚೆನ್ನಾಗಿದೆಯಾ ಹೇಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಫೈನಲಿ ನೈಲ್ ಪಾಲಿಶ್ ಹಾಕಿದ್ರು. ಅದು ಕಲ್ಲರು ಯಾವ ಕಲರ್ ಸಿಗಬೇಕು ಅಂತ ಆಸೆ ಇರುತ್ತಲ್ಲ, ಸೊ ಆ ರೀತಿಯಾಗಿ ನೋಡೋಣ ಅಂತ ಈ ರೀತಿಯಾಗಿ ಎಲ್ಲ ಕಿತ್ತಾಡ್ಕೊತಾ ಇದ್ವಿ, ಕಲರ್ ಯಾವ್ದು ತೊಗೋಬೇಕು ಏನು ಅಂತ. ಸೊ ಫೈನಲಿ ಎಲ್ಲರ ಗಿಫ್ಟು ಸೇರಿತು. ಎಲ್ಲ ಮುಗಿಸ್ಕೊಂಡು ನಾವು ಮೇಲ್ಗಡೆ ಫುಡ್ಡನ್ನು ಆರ್ಡ್ರ್ ಮಾಡೋಣ ಅಂತ ಬಂದ್ವಿ. ಮತ್ತು ಕೆಲವೊಂದು ಗೇಮನ್ನು ಆಡಬೇಕಾಗಿತ್ತು. ಸೊ ಹಾಗಾಗಿ ಈ ರೀತಿಯಾಗಿ ಪೀಸ್ಫುಲ್ ಆಗಿತ್ತು ಜಾಗ ಅಂತ ಮೇಲೆ ಬಂದಿದ್ವಿ. ಅಲ್ಲಿ ಕೆಳಗಡೆನೇ ಇತ್ತು ಸಹ, ಅಲ್ಲೂ ಕುತ್ಕೋಬೋದು. ಬಟ್ ನಾವಿಲ್ಲಿ ಮೇಲ್ಗಡೆ ಚೆನ್ನಾಗಿತ್ತು ಅಂತ ಇಲ್ಲಿ ಬಂದಿದ್ವಿ. ನೋಡ್ತಾ ಇರ್ಬೋದು ಒಳಗಡೆ ಎಲ್ಲ ಯಾವ ರೀತಿಯಾಗಿದೆ ಅಂತ. ಮೊದಲಿಗೆ ನಾವು ಇಲ್ಲಿ ಚಿಟ್ಟನ್ನು ತೆಗೆದ್ವಿ, ಯಾರಿಗೆ ನೆಕ್ಸ್ಟ್ ಚೀಟಿ ಏನು ಅಂತ. ಮೊದಲಿಗೆ ಇವರಿಗೆ ಬಂದಿತ್ತು ಚೀಟಿ. ಸೊ ಹಾಗಾಗಿ ಅವರು ಇವತ್ತು ಕಿಟ್ಟಿಯನ್ನು ಮಾಡ್ತಾಯಿದ್ರು. ನೆಕ್ಸ್ಟ್ ಕಿಟ್ಟಿ ಅರ್ಷಾಗಿ ಬಂದಿತ್ತು. ಈ ರೀತಿಯಾಗಿ ನಾವು ಸಹ ಕೆಲವೊಂದು ಬುಕ್ಕಲ್ಲಿ ಪಾಯಿಂಟ್ಸನ್ನು ಬರ್ಕೊಂಡಿದ್ವಿ. ಅದಾದಮೇಲೆ ಅವರು ಕೆಲವೊಂದು ನಂಬರ್ಸನ್ನು ಕೊಟ್ಟರು. ಅದು ನಂಬರ್ಸಲ್ಲಿ ಯಾರ್ದು ಫಸ್ಟ್ ಸೆಕೆಂಡ್ ಬರುತ್ತೋ ಆ ರೀತಿಯಾಗಿ ನಾವು ಗೇಮ್ಸ್ಗಳನ್ನು ಆಡಿದ್ವಿ. ಸೊ ಅವರು ಈ ರೀತಿಯಾಗಿ ಬ್ಯಾಂಗಲ್ ಮೇಲೆ ಕಾಯಿನ್ ಬ್ಯಾಲೆನ್ಸನ್ನು ಒಂದು ಗೇಮನ್ನು ಆಡಿಸಿದ್ರು. ಯಾರ್ದು ಕಿಟ್ಟಿ ಇರುತ್ತಲ್ಲ ಅವರೇನೆ ಗೇಮನ್ನು ಡಿಸೈಡ್ ಮಾಡ್ಕೊಂಡು ಬರಬೇಕಾಗುತ್ತೆ ಆಡಿಸ್ಲಿಕ್ಕೆ. ಸೊ 1 by 1 ಈ ರೀತಿಯಾಗಿ ಎಲ್ಲರೂ ಸಹ ಗೇಮನ್ನು ಆಡ್ತಾ ಇದ್ದೀವಿ. ತುಂಬಾ ಫನ್ನಿ ಆಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ ಗೇಮ್ ಆಡುವಾಗ. ಇದಲ್ಲದೆ ನನ್ನ ಚಾನಲ್ನಲ್ಲಿ ಸುಮಾರು ಕುಕ್ಕಿಂಗ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ.
ಇದೇ ರೀತಿಯಾಗಿ ಎಲ್ಲರೂ ಸಹ ಗೇಮನ್ನು ಆಡಿದ್ವಿ. ಕಿಟ್ಟಿ ಆರ್ಗನೈಸ್ ಮಾಡಿರೋರು ಸಹ ನಾನು ಒಂದ್ಸರಿ ಆಡ್ತೀನಿ ಅಂತಂದ್ಬಿಟ್ಟು ಅವರು ಸಹ ಸುಮ್ಮನೆ ಗೇಮನ್ನು ಆಡಿದ್ರು ನಮ್ಮ ಜೊತೆಗೆ. ಮತ್ತು ಇದರಲ್ಲಿ ಯಾರು ವಿನ್ ಆಗ್ತಾರೆ ಅವ್ರಿಗೆ ಫಸ್ಟ್ ಪ್ರೈಸ್ ಮತ್ತು ಸೆಕೆಂಡ್ ಪ್ರೈಸ್ ಥರ ಇರುತ್ತೆ. ಸೊ ಅವರಿಗೆ ಲಾಸ್ಟ್ನಲ್ಲಿ ಗಿಫ್ಟನ್ನು ಕೊಡ್ತೀವಿ. ನೋಡಿ, ಈ ರೀತಿಯಾಗಿ ಯಾರು ವಿನ್ ಆದರೂ ಏನು ಅಂತ ಒಂದು ಬುಕ್ನಲ್ಲಿ ಬರೆದು ಇಟ್ಕೊಂಡಿರ್ತೀವಿ. ಸೊ ಅದಾದಮೇಲೆ ಒಂದು ಜ್ಯೂಸನ್ನು ಆರ್ಡ್ರ್ ಮಾಡಿದ್ವಿ. ಅಷ್ಟರಲ್ಲಿ ಜ್ಯೂಸ್ ಸಹ ಬಂತು. ಜ್ಯೂಸನ್ನು ಎಲ್ಲರಿಗೂ ಸರ್ವ್ ಮಾಡಿದ್ರು. ಅದಾದಮೇಲೆ ಕೆಲವೊಂದು ಫೋಟೋಗಳನ್ನು ತಗೊಂಡ್ವಿ. ತುಂಬ ಸೆಕೆ ಇದ್ದಿದ್ದರಿಂದ ಜ್ಯೂಸನ್ನು ಕುಡಿದು ನಂತರ ಇದು ಲಕ್ಕಿ ಗೇಮ್ ಅಂತ ಆಡಿಸಿದ್ರು. ಈ ರೀತಿಯಾಗಿ ಡೈಸನ್ನು ಹಾಕಿ ಅದೆಷ್ಟು ನಂಬರ್ ಬರುತ್ತೆ ಆ ಥರ ನಂಬರನ್ನು ಈ ರೀತಿಯಾಗಿ ಕಪ್ಪಿಂದ ಮೂವ್ ಮಾಡಬೇಕಾಗುತ್ತೆ ಒಂದೊಂದು ಕಾಯಿನನ್ನು ಹಾಕಿ. ಇದಕ್ಕೆ ನಾವು ಟೈಮಿಂಗ್ಸನ್ನು ಇಟ್ಕೊಂಡಿರ್ತೀವಿ ಇಷ್ಟು ಸೆಕೆಂಡು ಅಂತ. ಸೊ ಅದಾದಮೇಲೆ ಕೊನೆಯದಾಗಿ ಯಾರಿಗೆ ಎಷ್ಟು ಕಾಯಿನ್ ಬಂದಿದೆ ಅದನ್ನು ನೋಡಿಕೊಂಡು ಅದ್ರ ಕೆಳಗಡೆ ಇರುವಂಥ ಕಾರ್ಡ್ನಲ್ಲಿ ಎಷ್ಟು ನಂಬರ್ ಇರುತ್ತೆ ಎರಡನ್ನು ಆ್ಯಡ್ ಮಾಡಿದಾಗ ಯಾರ್ದು ಜಾಸ್ತಿ ನಂಬರ್ ಬರುತ್ತೆ ಅವ್ರಿಗೆ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ತೀವಿ. ಇದು ಸಹ ಚೆನ್ನಾಗಿತ್ತು ಗೇಮು. ಇದು ಈ ರೀತಿಯಾಗಿ ಸರ್ಕಲಲ್ಲೇ ಆಡಬೇಕು. ಇದೇ ರೀತಿಯಾಗಿ ಎಲ್ಲರೂ ಸಹ ಆಟವನ್ನು ಆಡಿದ್ವಿ. ಜಸ್ಟ್ ನಾವು ಇಲ್ಲಿ 30 ಸೆಕೆಂಡ್ ಅಷ್ಟೇ ಟೈಮರ್ ಇಟ್ಕೊಂಡಿದ್ದು. ಇದು ನಿಮಗೆ ಲಕ್ಕಿ ವಿನ್ನರ್ ಅಂತ. ಇದು ನಿಮಗೆ ಪ್ರತಿ ಸಲ ಸಿಗೋದಿಲ್ಲ. ಇದು ಒಂದು ಸರಿ ಬಂದರೆ ನೆಕ್ಸ್ಟ್ ಮಂತ್ ಅವ್ರಿಗೆ ಇರೋದಿಲ್ಲ ಲಕ್ಕಿ ವಿನ್ನರ್ ಅನ್ನೋದು. ಸೊ ಇದೇ ರೀತಿಯಾಗಿ ಎಲ್ಲವನ್ನು ಗೇಮ್ ಆಡಿದ್ವಿ. ಇದರಲ್ಲೂ ಸಹ ಒಬ್ಬರು ವಿನ್ ಆದರು. ಅದಾದಮೇಲೆ ಫುಡ್ಡನ್ನು ಆರ್ಡ್ರ್ ಮಾಡಿದ್ವಿ. ಸ್ಟಾಟಸನ್ನು ತಿಂದ್ಕೊಂಡು ಮತ್ತು ಕೆಲವೊಂದು ರೀಲ್ ಮಾಡೋಣ ಅಂತ ಹೋದ್ವಿ. ಒಂದು ರೀಲ್ ಮಾಡೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಿದ್ವಿ ನಾವು. ನೋಡ್ತಾ ಇರ್ಬೋದು ಎಷ್ಟು ಸರ್ಕಸ್ ಮಾಡ್ತಾಯಿದ್ದೀವಿ ಅಂತ. ಫುಲ್ ಫನ್ನಿಯಾಗಿ ಕಾಮಿಡಿಯಾಗಿ ನಾವು ರೀಲ್ನ ಪ್ರಾಕ್ಟೀಸ್ ಮಾಡಿದ್ದೆ. ಒಬ್ಬರು ಮಿಸ್ ಆದರೆ ಇನ್ನೊಬ್ಬರು ಮಿಸ್ ಆಗ್ತಾಯಿತ್ತು. ಸೊ ಈ ರೀತಿಯಾಗಿ 4-5 ಟೇಕ್ ತೊಗೊಂಡು ಮಾಡಿ ಫೈನಲಾಗಿ ನಾವು ರೀಲನ್ನು ಕಂಪ್ಲೀಟ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಇಷ್ಟೆಲ್ಲ ಸರ್ಕಸ್ ಹೊಡಿತೀವಿ ಒಂದು ರೀಲ್ ಮಾಡೋದಕ್ಕೆ ಅಂತ. ನೋಡ್ತಾ ಇರ್ಬೋದು ಮತ್ತೆ ಇನ್ನೊಂದು ಸರಿ ಪ್ರಾಕ್ಟೀಸ್ ಮಾಡಿದ್ವಿ. ಪರ್ಫೆಕ್ಟಾಗಿ ಬಂತು. ಸೊ ಈಗ ಫೈನಲ್ ಆಯಿತು ಅಂತ ಈಗ ನೀಟಾಗಿ ರೀಲ್ ಮಾಡೋಣ ಅಂತ ಈಗ ಮಾಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಬಂತು ನೋಡಿ.
ಈ ರೀತಿಯಾಗಿ ಫೈನಲಾಗಿ ಒಂದು ರೀಲನ್ನು ಕಂಪ್ಲೀಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು ರೀಲ್ ಇದು. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಸಾಂಗಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ವಿ. ಈಗ ಫೇಮಸ್ ಸಾಂಗು ಬಂದರು ಬಂದರು ಬಾವ ಬಂದರು ಸಾಂಗ್ ಇದೆಯಲ್ಲ, ಸೊ ಅದಕ್ಕೆ ಎಲ್ಲರಿಗೂ ಸ್ಟೆಪ್ಪನ್ನು ಹೇಳ್ಕೊಡ್ತಾಯಿದ್ವಿ. ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಸೊ ಒಂದೇ ಥರ ಬರಬೇಕಲ್ವ ಎಲ್ಲರಿಗೂ. ಸೊ ಹಾಗಾಗಿ ಈ ರೀತಿಯಾಗಿ ಹೇಳ್ಕೊಂಡು ಲೈನನ್ನು ನೀಟಾಗಿ ಎಲ್ಲರೂ ಕಾಣಿಸ್ಬೇಕಲ್ಲ, ಆ ರೀತಿಯಾಗಿ ಲೈನ್ ಫಾರ್ಮೇಟ್ ಮಾಡಿಕೊಂಡು ಎಲ್ಲರೂ ನಿಂತ್ಕೊಂಡಿದ್ದೀವಿ. ಇದನ್ನು ಸಹ ಒಂದು 4-5 ಸರಿ ಪ್ರಾಕ್ಟೀಸ್ ಮಾಡಿ ಎಲ್ಲರದು ಫೈನಲ್ ಬರಬೇಕು ಅಂತ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀವಿ. ನೋಡೋಣ ಇದು ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ. ನನ್ನ ಫ್ರೆಂಡ್ಗೆ ಮಗು ಇದ್ದಿದ್ದರಿಂದ ಪಾಪ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಡ್ಯಾನ್ಸ್ ಮಾಡುವಾಗೆಲ್ಲ ಮಧ್ಯಕ್ಕೆ ಬಂದುಬಿಡೋನು. ಬಟ್ ಅಂದರೆ ತುಂಬ ಮಜಾ ಮಾಡಿದ್ವಿ ಪ್ರಾಕ್ಟೀಸ್ ಮಾಡುವಾಗ. ನೋಡಿ ಈಗ ಫೈನಲ್ ಆಗಿ ಯಾವ ರೀತಿಯಾಗಿ ಬಂತು ಅಂತ. ಈ ಸಾಂಗ್ ಫುಲ್ ಫನ್ನಿಯಾಗಿದ್ದರಿಂದ ನಾವು ಸಹ ಫುಲ್ಲು ಫನ್ನಿಯಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಡ್ಯಾನ್ಸ್ ಮಾಡಿಕೊಂಡು. ನಂತರ ಅದೆಲ್ಲ ಹೇಗೆ ಬಂದಿದೆ ಅಂತ ನೋಡಿ ಫೈನಲ್ ಆದಮೇಲೆ ಮತ್ತು ಕೆಲವೊಂದು ಫುಡ್ಡನ್ನು ಆರ್ಡ್ರ್ ಮಾಡಿದ್ವಿ. ಸೊ ಅದನ್ನು ತಿನ್ನೋಣ ಅಂತ ಹೋದ್ವಿ. ಈ ರೀತಿಯಾಗಿ ಸ್ಟಾರ್ಟರ್ಸು, ಫ್ರೈಡ್ ರೈಸು, ವೆಜ್ ಬಿರಿಯಾನಿಯನ್ನು ಆರ್ಡ್ರ್ ಮಾಡಿದ್ವಿ. ಸೊ ಎಲ್ಲನೂ ಫಿನಿಶ್ ಆದಮೇಲೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಈ ರೀತಿಯಾಗಿ ಪ್ರೈಸ್ ಬಂದಿತ್ತಲ್ಲ ಅವ್ರಿಗೆ ಪ್ರೈಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಫಸ್ಟ್ ಕಿಟಿ ಇವ್ರಿಗೆ ಬಂದಿದ್ದರಿಂದ ಇವರು ಇವತ್ತು ಗೇಮನ್ನು ಆರ್ಗನೈಸ್ ಮಾಡಿ ಪ್ರೈಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ನೆಕ್ಸ್ಟ್ ಕಿಟಿ ಇನ್ನೊಬ್ಳಿಗೆ ಬಂದಿರೋದ್ರಿಂದ ಸೊ ಅವಳು ನೆಕ್ಸ್ಟ್ ಕಿಟಿನ ಯಾವ ರೀತಿಯಾಗಿ ಎಲ್ಲಿ ಮಾಡ್ತಾಳೆ ಅಂತ ನೋಡಬೇಕು. ಅದಾದಮೇಲೆ ಕೆಲವೊಂದು ಫೋಟೋಗಳನ್ನು ತೆಗೆಸ್ಕೊಂಡ್ವಿ. ನಾವು 3 ಜನ ಟ್ವಿನ್ನಿಂಗ್ ಆಗಿದ್ದರಿಂದ ಕೆಲವೊಂದು ಫೋಟೋಗಳನ್ನು ತೆಗೆಸ್ಕೊಂಡ್ವಿ. ಅದಾದಮೇಲೆ ನಮ್ಮ ಫ್ರೆಂಡ್ಸ್ ಜೊತೆಗೂ ಸಹ ಕೆಲವೊಂದು ಫೋಟೋಗಳನ್ನು ತೆಗೆಸ್ಕೊಂಡ್ವಿ. ನಂತರ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಹರಟೆ ಮಾಡಿ ಅದಾದಮೇಲೆ ಅವಳು ಮಗು ಜೊತೆ ಬಂದಿದ್ದರಿಂದ ಅವಳು ಆಟೋದಲ್ಲಿ ಹೋಗಬೇಕಂತ ಬೇಗ ಹೋದ್ಲು. ಈ ರೀತಿಯಾಗಿ ನಾವು ಫುಲ್ ಒಂದು ಕಿಟ್ಟಿಯನ್ನು ಫನ್ನಾಗಿ ಫುಲ್ ಎಂಜಾಯ್ ಆಗಿ ಮುಗಿಸಿದ್ವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.